ಹಾಯ್ ಹಲೋ ನಮಸ್ಕಾರ. ಇವತ್ತು ಒನ್ ಪಾಟ್ ರೆಸಿಪಿ ಶಾವಿಗೆ ಬಾತ್ನ ಮಾಡೋಣ. ಇದನ್ನು ಮಾಡೋದಕ್ಕೆ ಒಂದು ಬಾಣಲಿಯಲ್ಲಿ 1 ಕಪ್ ಶಾವಿಗೆನ ಹಾಕ್ಕೊಳ್ಳಿ. ನಾನಿಲ್ಲಿ MTRದು ಗೋಧಿ ಶಾವಿಗೆ ಬಳಸ್ತಾ ಇದ್ದೀನಿ. ಇದು ಆಲ್ರೆಡಿ ಹುರಿದಿರೋದೆ. ನಾನಿಲ್ಲಿ ಭಾಳ ಹುರಿತಲ್ಲ, ಇದನ್ನ ಸುಮ್ಮನೆ 1-2 ನಿಮಿಷ ಹಿಂಗೆ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈಗ ಮಾಡೋದ್ರಿಂದ ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ಉದುರುದ್ರಾಗಿ ಆಗುತ್ತೆ. ಈಗ ಹುರ್ಕೊಂಡು ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಒಂದು ಬಾಣಲಿಯಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಈ ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಿಡಿದಿದ ಮೇಲೆ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಂಡು ಈ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು 1 ಈರುಳ್ಳಿ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ, 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಈ ಈರುಳ್ಳಿ ಸ್ವಲ್ಪ ಬೇಯಬೇಕು ಅಷ್ಟು ಇದನ್ನ ಹುರ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ನಾನು ಇದಕ್ಕೆ 1 ಕ್ಯಾರೆಟ್ನ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಹುರ್ಕೊಳ್ಳಿ. ನೀವು ಇಲ್ಲಿ ಬೀನ್ಸು ಮತ್ತು ಹೂಕೋಸನ್ನ ಕೂಡ ಬಳಸ್ಕೋಬೋದು. 1-2 ನಿಮಿಷ ಫ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ 1-2 ನಿಮಿಷ ತರಕಾರಿಗಳನ್ನ ಬೇಯಿಸ್ಕೊಳ್ಳಿ. ಇವು ತರಕಾರಿಗಳು ಬೆಂದ ಮೇಲೆ ನಾನು ಇದಕ್ಕೆ 1 ಟೊಮ್ಯಾಟೊ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ. ಈ ಟೊಮ್ಯಾಟೊನ ಭಾಳ ಬೇಯಿಸ್ಕೋಬೇಡಿ, ಅದಂಗೆ ಸ್ವಲ್ಪ ಪೀಸಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ಕರ್ಗೋಗಬಾರ್ದು ಅದು ಟೊಮ್ಯಾಟೊ. ಈಗ ನಾನು 1 ಕಪ್ಪಿಗೆ 1.25 ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀವು 2 ಲೋಟದವರೆಗೂ ನೀರು ಹಾಕೋಬೋದು, ನಿಮಗೆ ಎಷ್ಟು ಮೆತ್ತಗೆ ಉದುರಬೇಕು ಅನ್ನೋದ್ರ ಮೇಲೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಈ ನೀರನ್ನ ಒಂದು ಕುದಿಸಿ ಈ ನೀರು ಚೆನ್ನಾಗಿ ಈ ರೀತಿ ಕುದಿ ಬಂದಮೇಲೆ ಈಗ ನಾವು ಇದಕ್ಕೆ ಹುರಿದಿಟ್ಟಿರೋ ಶಾವಿಗೆನ ಹಾಕ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ ಫ್ರೋಝನ್ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇವಾಗೆ ಹಾಕ್ತಾಯಿದ್ದೀನಿ. ಇದನ್ನು ತಿರುಗಿಸ್ಕೋತಾ ಒಂದು 3-4 ನಿಮಿಷದಲ್ಲಿ ಶಾವಿಗೆ ಈ ನೀರನ್ನೆಲ್ಲ ಇಂಗಿಸ್ಕೊಳತ್ತೆ. ಇದನ್ನೇನು ಕಂಟಿನ್ಯೂಸ್ ಆಗಿ ತಿರುಗಿಸ್ಲೇಬೇಕು ಅಂತ ಏನೂ ಇಲ್ಲ, ಉಪ್ಪಿಟ್ಟು ಥರ ಇದರಲ್ಲಿ ಗಂಟು ಆಗೋದೇನೂ ಇರಲ್ಲ. ನೋಡಿ ಈ ರೀತಿ ನೀರೆಲ್ಲ ಹಿಂಗಿದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ, ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಿ ಅಷ್ಟೇ. ನೋಡಿ ಒಂದು 10 ನಿಮಿಷ ಆಗಿದ್ಮೇಲೆ ಎಷ್ಟು ಚೆನ್ನಾಗಿ ಉದುರಾಗಿ ಇರೋ ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಬಾತು ನೀವೇನಾದರೂ ಹೇಳ್ಬೋದು, ಇದು ರೆಡಿಯಾಗಿದೆ. ಇದು ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳು ಇದನ್ನ ನೂಡಲ್ಸ್ ಅಂತಲೇ ತಿಂತಾರೆ. ನಿಮ್ಮ ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.